ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮಿಸ್ಟರ್ ಡಿ ಕೆ ಬ್ಲಾಗ್ಸ್. ನಾನು ನಿಮ್ಮ ಸುನೀಲ್. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಏನಾದ್ರು ನಿಮ್ಮ ಸಲಹೆಗಳಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಗೆಳೆಯರೆ, ಇದು ಉಕ್ಕಿ ಹೊಡೆಯೋಕೆ ಹೋಗಿ ನನ್ನ ನಳಿಯ ಟೀ ಜಾಯಿಂಟು ಡ್ರಿಪ್ ಪೈಪ್ಗಳು ಎಲ್ಲ ಪುಡಿ ಪುಡಿ ಮಾಡಿದ್ದಾನೆ. ಇದಕ್ಕೆ ಪೂರ್ತಿ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಯಾಕೆಂದರೆ ನನ್ನ ಹತ್ರ ಸರಿಯಾದ ಮೈಕ್ ವ್ಯವಸ್ಥೆ ಇಲ್ಲ. ನಾನು ಹೇಗಿದೆ ಹಾಗೆ ಮಾಡ್ತೀನಿ, ಹಂಗಾಗಿ ನಿಮಗೆ ಒರಿಜಿನಲ್ ವಾಯ್ಸು ಸ್ವಲ್ಪ ಕೇಳಿಸ್ತದೆ. ಯಾಕೆಂದರೆ ಅದು ನೀಟಾಗಿ ಮಾಡೋಕ್ಕಾಗಿಲ್ಲ. ನೋಡಿ, ಇಲ್ಲಿ ಈ ಟೀ ಜಾಯಿಂಟು ಇದರಿಂದ ನಾವು ಎಲ್ಬೋ ಹಾಕ್ಕೊಂಡು ಪೈಪ್ ಮುಖಾಂತರ ಅಥವಾ ಸ್ಪ್ರೇ ಜೆಟ್ ಮುಖಾಂತರ ಮಾಡೋಕ್ಕೆ ಅಂತ ಈ ಟೀ ಜಾಯಿಂಟ್ ಹಾಕ್ಕೊಂಡಿದ್ವಿ. ಪಾಪ ಇದು ನನ್ನ ನಳಿಯೊಂದೇನು ತಪ್ಪಿಲ್ಲ. ಅವನು ಈ ಉರುಳಿ ಹಾಕಿದ್ವಿ, ಏನಕ್ಕಪ್ಪ ಅಂದರೆ ಈ ತೋಟಕ್ಕೆ ಗೊಬ್ಬರ ಆಗಲಿ ಅನ್ನೋ ಉದ್ದೇಶಕ್ಕೆ ಉರುಳಿ ಹಾಕಿದ್ದೆ. ಈ ಉರುಳಿ ಹಾಕಿದಾಗ ಅದು ಬಳ್ಳಿ ತುಂಬ, ತೋಟದೊಳಗೆ ಉರುಳಿ ಹಾಕಿದ್ರೆ ಬಳ್ಳಿ ಬಂದುಬಿಡುತ್ತೆ. ಬಳ್ಳಿ ತುಂಬ ಅಂದರೆ ಜಾಸ್ತಿ ಹತ್ತತ್ರಕ್ಕೆ ಬೀಜ ಚೆಲ್ಬಿಟ್ಟಿದ್ರು. ಹಂಗಾಗಿ ಏನಾಗಿದೆ, ಅದು ಉರುಳಿ ಪೂರ್ತಿ ಡ್ರಿಪ್ ಪೈಪ್ಗಳ ಮೇಲೆ ಎಲ್ಲ ಬಳ್ಳಿ ಹಬ್ಬಿ ಮುಚ್ಚೋಗ್ಬಿಟ್ಟಿತ್ತು. ಪಾಪ ಅವನಿಗೂ ಕಂಡಿಲ್ಲ, ಉರುಳಿ ಒಳಗಡೆ ಅಕ್ಕಂದು ರೋಟ್ರ್ ಹಾಕ್ಬಿಟ್ಟಿದ್ದಾನೆ. ಆ ರೋಟ್ರ್ ಒಳಗಡೆ ಎಲ್ಲ ಪೈಪ್ಗಳೆಲ್ಲ ಪಚಡಿ ನೋಡಲ್ಲಿ ಮುರಿದೋಗಿ ಹಂಗೆ ತುಂಡಾಗಿ ಬಿದ್ದುಬಿಟ್ಟಿದೆ. ಹಂಗಾಗಿ ನಾನು ಇನ್ನೇನು ಕೆಲಸ, ನನ್ನ ಭಾನುವಾರ ಇದೇ ಕೆಲಸ. ಏನೇನಾಗಿತ್ತು ಏನೇನು ಉಳಿದಿತ್ತು ಅದನ್ನೆಲ್ಲ ನೀಟಾಗಿ ಈ ಥರ ಎತ್ತಿ ಹಾಕಿ ರೆಡಿ ಮಾಡ್ತಾಯಿದ್ದೆ. ರೆಡಿ ಮಾಡೋದು ಇನ್ನೇನು ಕೆಲಸ. ಅಷ್ಟರೊಳಗಡೆ ನನ್ನ ತಂಗಿ, ನಮ್ಮ ತೋಟದಲ್ಲಿ ನವಿಲುಗಳು ಜಾಸ್ತಿ. ನಮ್ಮೂರಲ್ಲಿ ಗುಡ್ಡ ಹತ್ರದಲ್ಲಿರೋದ್ರಿಂದ ನಮ್ಮ ಎಲ್ಲ ನವಿಲುಗಳು ಜಾಸ್ತಿ. ಆ ನವಿಲು ಗರಿ ಹಿಡ್ಕೊಂಡು ಆರಿಸ್ಕೊಂಬರ್ತಾಯಿದ್ಲು. ನಾನು ಈ ಕಡೆ ರೆಡಿ ಮಾಡಿದ್ರೆ ಆ ಕಡೆ ಅವಳು ಡ್ಯಾನ್ಸ್ ಮಾಡ್ತಾಯಿದ್ಲು. ಹಿಂಗೆ ಮಾಡಿ ನಂದೆಲ್ಲ ಆಯ್ತದ. ಡ್ರಿಪ್ ಟೀ ಎಲ್ಲ ಜಾಯಿಂಟ್ ಎಲ್ಲ ಮಾಡಿ ಸೆಟಪ್ ಮಾಡಿ ನಾನೆಲ್ಲ ನೀಟಾಗಿ ಮುಚ್ತಾ ಇದ್ದೆ. ಬೆಂಕಿ ಎಲ್ಲ ಕೆಡಿಸಿ ಮುಚ್ಚಿ ಅಚ್ಚುಕಟ್ಟಾಗೆ. ಇನ್ನು ಬೇರೆದು ಇನ್ನೂ ಇದಾದಮೇಲೆ ಇನ್ನೂ ಸಣ್ಣ ಸಣ್ಣ ಡ್ರಿಪ್ಗಳೆಲ್ಲ ಇದೆ, ಅದನ್ನೆಲ್ಲ ರಿಪೇರಿ ಮಾಡಬೇಕು. ನೆಕ್ಸ್ಟ್ ಟೈಮು ಅದ್ರ ಮೇಲೆ ಏನಾದ್ರು ಮುಚ್ಕೊಂಡ್ರೆ ಟ್ಯಾಕ್ಟ್ರಿ ಹೊಡೆಯುವಾಗ ಅದು ಕಾಣಲಿ ಅಂತ ಪ್ರೊಟೆಕ್ಷನ್ನಿಗೆ ಅಲ್ಲೊಂದು ತುಂಡಾಗಿರೋ ಕಲ್ಲಿತ್ತು, ಅದನ್ನು ತಗೊಬಂದು ನೀಟಾಗಿ ಹತ್ರದಲ್ಲಿ ಜೋಡಿಸಿ ನೀಟಾಗಿ ಅದು ಇನ್ನೊಂದ್ಸಲಿ ಕಾಣಬೇಕು. ಆ ಥರ ಅದನ್ನು ಹಾಕಿ ಕ್ಯಾಪ್ ಹಾಕಿ, ಈ ಕ್ಯಾಪು ಹಳೆ ಟೀನಲ್ಲೇ ಇತ್ತು, ಹಳೆ ಬೆಂಡಲ್ಲೇ ಇದ್ದಿದ್ದು ಕ್ಯಾಪನ್ನ ಬಿಚ್ಚಿ ಇದಕ್ಕೆ ಹಾಕ್ದೆ ಹೊಸ್ದಾಗಿ ಕಾಲರೆಲ್ಲ ಸೆಟ್ ಮಾಡಿ. ಅಷ್ಟರೊಳಗಡೆ ಆ ಕಡೆಗೆ ನನ್ನ ನಳಿಯ ರೋಟ್ರ್ ಹೊಡೆದಾಗಿತ್ತು, ಅದ್ರ ಮೇಲೆ ಮತ್ತೆ ಕಂಟಿಮೀಟ್ರ್ ಹಾಕಿ ಮುಚ್ತಾ ಇದ್ದ. ಯಾಕಪ್ಪ ಅಂದರೆ ಸ್ವಲ್ಪ ಮಣ್ಣು ಆದಷ್ಟು ಲೂಸ್ ಇದ್ದಷ್ಟು ಒಳ್ಳೆಯದು. ಯಾಕಂದರೆ ನೀರು ಬಿಡ್ತೀವಲ್ವ, ಆಟೋಮೆಟಿಕ್ಕಾಗಿ ಬಿಗ್ಗಿ ಆಗಿಬಿಡುತ್ತೆ. ಇನ್ನು ಇದು ಬೇಸಿಗೆ, ಇನ್ನು ಮಳೆ ಬರೋದು ನಮಗೆ ಮೇ ಜೂನ್ಗೆ ಇನ್ನೂ ಮುಂಗಾರು ಶುರುವಾಗುತ್ತೆ. ಆ ಟೈಮ್ ಒಳಗಡೆ ತೋಟ ಮಾಗಿಯಾಗಿರಬೇಕು. ಮಾಗಿ ಅಂದರೆ ಈ ಥರ ಬೇಸಾಯ ಮಾಡಿ ಉಳುಮೆ ಮಾಡಿ ಈ ಥರ ನೀಟಾಗಿರುತ್ತೆ ತೋಟ. ನೋಡಿ, ಬೆಳ್ಳಕ್ಕಿ ಹಿಂಡು ಇದಕ್ಕೆ ಹೊಡಿತಾ ಇದ್ದರೆ ಹಿಂದ್ಗಡೆ ಟ್ಯಾಕ್ಟ್ರಿನೇ ಕಾಣ್ತಿಲ್ಲ, ಅಷ್ಟು ಬೆಳ್ಳಕ್ಕಿ ಹಿಂಡು ಅಷ್ಟು ನೀಟಾಗೆ ಕಾಣಿಸ್ತಾ ಇದೆ ನೋಡಿ. ಹಳ್ಳಿಯ ಉಕ್ಕೆ ಹೊಡಿತಾ ಇದ್ದಾನೆ. ನಾನು ಡ್ರಿಪ್ಗಳು ಪೈಪ್ಗಳು ಮುರಿದೋಗಿರೋದನ್ನು ರೆಡಿ ಮಾಡ್ತಾಯಿದ್ದೀನಿ. ಜೊತೆಗೆ ನಮ್ಮ ಚಿಕ್ಕಪ್ಪ, ನನ್ನ ತಮ್ಮ. ಪಾಪ ಇದು ನಾನೊಂದು ಲಿಕ್ವಿಡ್ ಫರ್ಟಿಲೈಸರ್ ಥರ ಒಂದು ಗೊಬ್ಬರ ತಗೊಬಂದಿದ್ದೆ. ಅದನ್ನು ಒಂದೊಂದು ತೆಂಗಿನ ಮರಕ್ಕೆ ಇಷ್ಟಿಷ್ಟು 2 ಲೀಟ್ರ್ ಹಾಕಬೇಕಿತ್ತು. ಅವರೆಲ್ಲ ಆ ಕಡೆ ನನಗೆ ಹೆಲ್ಪ್ ಮಾಡ್ತಾಯಿದ್ರು, ಒಬ್ಬನ ಕೈಲಿ ಆಗಲ್ಲ ಅಂಥೇಳಿ. ನಾನು ಲಾಸ್ಟಿಗೆ ಡ್ರಿಪ್ದೆಲ್ಲ ರೆಡಿ ಮಾಡಿ ಆದಮೇಲೆ ನಾನು ಸ್ವಲ್ಪ ಇತ್ತು ಆ ಕಡೆ ಹಳೆ ತೋಟದಲ್ಲಿ ಒಂದೆರಡು ತೆಂಗಿ ಮರ ಇದೆ, ಅಂದ್ರೆ ಅದರಲ್ಲೆಲ್ಲ ಹೋಗ್ಬಿಟ್ಟಿದೆ, ನೀರಾವರಿ ಇಲ್ದಲೇ ಅದು ಹೋಗಿತ್ತು. ಇದು ಇವಾಗ ತಗೊಂಡಿರೋ ಜಮೀನು, ಹಂಗಾಗಿ ಇದರಲ್ಲಿ ನೀರಿನ ವ್ಯವಸ್ಥೆ ಇದೆ, ಅದರಲ್ಲಿ ಇರಲಿಲ್ಲ, ಹಂಗಾಗಿ ಹೋಗ್ಬಿಟ್ಟಿದ್ದಾವೆ ಮರಗಳೆಲ್ಲ. ಆದರೂ ಈಗ ಸ್ವಲ್ಪ ನೀರು ಬಿಟ್ಟು ಅದನ್ನು ರೆಡಿ ಮಾಡೋಣ ಅನ್ನೋ ಉದ್ದೇಶಕ್ಕೆ ಒಂದಷ್ಟು ಗೊಬ್ಬರ ಅದಕ್ಕೂ ಬಿಡ್ತಾಯಿದ್ದೆ, ಲಿಕ್ವಿಡ್ ಗೊಬ್ಬರ ಎಲ್ಲದಕ್ಕೂ ಸೇರಿಸೇ ತೊಗೊಂಬಂದಿದ್ದೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಮತ್ತೆ ಈ ಡ್ರಿಪ್ಗಳು ಕೆಲವು ಮುರಿದೋಗಿದ್ದವು ಸಿಕ್ಕಿರಲಿಲ್ಲ. ಆಮೇಲೆ ಅವನ್ನ ಉಕ್ಕೆ ಹೊಡೆದ್ಮೇಲೆ ಅವು ಸ್ವಲ್ಪ ಕಾಣ್ತಾ ಇದ್ವು. ಆರೆ ತಗೊಬಂದ್ಬಿಟ್ಟು ಅವನ್ನ ನೀಟಾಗಿ ಬಗೆದು ಅವಕ್ಕೆಲ್ಲ ಸ್ವಲ್ಪ ನೀಟಾಗೆ ಡ್ರಿಪ್ ಜಾಯಿಂಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಕೂತ್ಕೊಂಡೆ. ಅವು 1-2 ಮುರಿದೋಗಿಲ್ಲ, 8ರಿಂದ 10 ಮುರಿದೋಗಿದೆ. ಅದು ಪಾಪ ಅವನದು ತಪ್ಪಲ್ಲ, ಅದು ಕಾಣಲ್ಲ. ಒಂದು ಹೇಳ್ಬೇಕು ಅಂತಂದರೆ ಡ್ರಿಪ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಕಲ್ಲಿನ ಪ್ರೊಟೆಕ್ಷನ್ ಮಾಡಬೇಕು ನಾವು. ವ್ಯವಸ್ಥೆ ಮಾಡಿದ್ರೆ ಕಾಯಿ ಬೀಳಲಿ ಅಥವಾ ಈ ಥರ ಉಕ್ಕೆ ಹೊಡೆಯುವಾಗಲಿ ಕಾಣ್ತವೆ. ಒಂದು ಕಲ್ಲು ಸಿಕ್ಕಿದ ಕೂಡಲೇ ಈಸಿಯಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ. ಸೊ ನಮ್ಮದೇ ತಪ್ಪಿರೋದ್ರಿಂದ ಅವನ ಮೇಲೆ ಗೋಬೆ ಕೂರ್ಸೋಕ್ಕಾಗಲ್ಲ. ಬಟ್ ಅವ್ನು ಸ್ವಲ್ಪ ಚೆನ್ನಾಗಿ ಉಕ್ಕೆ ಹೊಡಿತಾನೆ, ಫಾಸ್ಟಾಗೂ ಹೊಡಿತಾನೆ. ಹಂಗಾಗಿ ನೋಡಿ ಎಷ್ಟು ಮುರಿದೋಗಿದ್ದಾವೆ 1 by 1. ಪಾಪ ನಮ್ಮ ಚಿಕ್ಕಪ್ಪನೂ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಇಬ್ಬರು ಸೇರಿಕೊಂಡು ಮಾಡ್ತೀವಿ.
ಕಡೆ ನನ್ನ ತಮ್ಮ ಒಂದು ಕಡೆಗೆ ಅವ್ನು ಬೇರೆ ಕೆಲಸ ಮಾಡ್ತಾಯಿದ್ದ. ನನ್ನ ಅಳಿಯ ಉಕ್ಕೆ ಹೊಡೆಯೋದೇ ಆಯಿತು. ಆಮೇಲೆ ಬಾಮವ ಅಂಗಳಿಗೆ ಹೊಡೆಯಿಂದ ನನಗೂ ಟಚ್ ಹೋಗಿ ಭಾಳ ದಿವಸ ಆಗಿತ್ತು. ನನಗೆ ಅದೇನೋ ಹೇಳ್ತಾರಲ್ಲ ಹಂಗೆ 7-8 ವರ್ಷ ಆದಮೇಲೆ ಟ್ಯಾಕ್ಟ್ರ್ ಹತ್ತದನ್ನ ಎಡಗಾಲ ಓಡಿಸಿದ್ರೆ ಬಲಗಾಲು ಆಡ್ತಾಯಿಲ್ಲ, ಬಲಗಾಲು ಓಡಿಸಿದ್ರೆ ಎಡಗಾಲ ಆಡ್ತಾಯಿಲ್ಲ, ಕಾಲಲ್ಲಿ ಎಕ್ಸ್ಲೇಟ್ರ್ ಕೊಟ್ಟರೆ ಕೈಯಲ್ಲಿ ಸ್ಟೇರಿಂಗ್ ತಿರ್ಸೋದೇ ಗೊತ್ತಾಯ್ತಿರಲಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಡ್ರೈವಿಂಗು ನನಗೇನು ಹೊಸ್ದಲ್ಲ, ಆದರೆ ಅಭ್ಯಾಸ ಬಿಟ್ಟಾದಾಗ ಅದರಲ್ಲೂ ಟ್ಯಾಕ್ಟ್ರಿ ಹೊಡೆದು ತುಂಬ ದಿವಸ ಆದಮೇಲೆ ಟ್ಯಾಕ್ಟ್ರಿ ಓಡಿಸೋಂತಂದರೆ ಕ್ಲಚ್ಚು ಎಲ್ಲ ಹಾರ್ಡಾಗಿರುತ್ತೆ. ಸ್ವಲ್ಪ ಆವಾಗ ನಾನು ಉಕ್ಕೆ ಹೊಡೆಯುವಾಗ ಇದು ತೇವಾಂಶ ಇತ್ತು ಜಾಸ್ತಿ, ಹಂಗಾಗಿ ಸಿಗಾಕೊಂತೇಳಿ ನೇಗ್ಲು ಕಚ್ಕತ್ತಾ ಇತ್ತು, ವೀಲು ರನ್ ಆಗ್ತಾಯಿತ್ತು. ಸೊ ಹಂಗೋ ಹೆಂಗೋ ಹೊಡೆದೆ, ಒಂದು ಸ್ವಲ್ಪ ಹೊತ್ತು ಹೆಂಗೋ ಹೊಡೆದೆ. ಆಮೇಲೆ ಅವನು ಇಲ್ಲ ಮವ ಹಂಗೆ ಹೊಡಿ, ಈ ಥರ ಹೊಡಿ ಅಂತೆಲ್ಲ ನನಗೆ ವೇಸ್ಟ್ ಮಾಡ್ತಾಯಿದ್ದ. ಆಮೇಲೆ ನನಗೆ ಅಭ್ಯಾಸ ಹೋಗಿದೆ, ಯಾಕೆ ಸುಳ್ಳು ಹೇಳಬೇಕು ನಿಮ್ಮ ಹತ್ರ, ಏನು ನಾನು ಮುಚ್ಚುಮರೆ ಎಲ್ಲ ಏನಿಲ್ಲ. ಅದರಲ್ಲೂ ಇದೆಲ್ಲ ಹಳೆಯ ವಿಡಿಯೋಗಳು, ಒಂದು ತಿಂಗಳು ಹಿಂದೆ ತೊಗೊಂಡಿರೋ ವೀಡಿಯೋಗಳು ಇವಾಗ ಪೋಸ್ಟ್ ಮಾಡ್ತಿದ್ದೀನಿ. ಇದೇ ವಿಡಿಯೋಗಳನ್ನ ಶಾರ್ಟ್ಸ್ ಮೂಲಕ ನಾನು ನಿಮಗೆ ತಿಳಿಸಿದ್ದೀನಿ, ಬಟ್ ಸ್ವಲ್ಪ ಹಾಕಿದ್ದಲ್ಲಿ 1 ನಿಮಿಷ ಅಥವಾ 2 ನಿಮಿಷದೊಳಗಡೆ ಇದು ಲಾಂಗ್ ವಿಡಿಯೋನ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಹಂಗಾಗಿ ಇವಾಗ ಈ ಲಾಂಗ್ ವಿಡಿಯೋಗಳನ್ನ ಪೋಸ್ಟ್ ಮಾಡಿ, ಯಾಕೆಂದರೆ ಇವಾಗ ಸ್ವಲ್ಪ ಕೆಲಸ ಕಡಿಮೆ, ಆವಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ನೋಡಿ ಎಲ್ಲ ರೆಡಿ ಮಾಡಿ, ಇದು ಹಳೇದು ನಮ್ಮದು ಸೆಣಿಕೆ. ಸರಿ ಇನ್ನೇನು ಬೋರಿಂದ ಆನ್ ಮಾಡೋಣ ಅಂತ ಹೋದರೆ ಬೋರಲ್ಲಿ ಕರೆಂಟ್ ಇರಲಿಲ್ಲ ಅವಾಗ. ಆಲ್ರೆಡಿ ಅದು ಬೆಳಿಗ್ಗೆನೇ ಕರೆಂಟ್ ಬಂದು ಹೋಗ್ಬಿಟ್ಟಿತ್ತು. ನಾವು ತೋಟಕ್ಕೆ ನನ್ನ ತಮ್ಮನ ಮದುವೆ ಇತ್ತು, ಆ ಮದುವೆ ಮುಗಿಸ್ಕೊಂಡು ತೋಟಕ್ಕೆ ಬರೋದ್ರೊಳಗಡೆ ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ಕರೆಂಟ್ ಬಂದು ಹೋಗಿತ್ತು, ಇನ್ನೇನು ಮಾಡೋಂಗಿರಲಿಲ್ಲ. ಹಂಗೂ ಎಷ್ಟಾಗುತ್ತೆ ಅಷ್ಟನ್ನು 9 ಗಂಟೆ ಕರೆಂಟು ಡ್ರಿಪ್ ರೆಡಿ ಮಾಡಿ ಆಟೋ ಸ್ಟಾರ್ಟ್ರ್ ಆನ್ ಮಾಡಿ ಬಿಟ್ಟಿದ್ವಿ. ಕರೆಂಟ್ ಬಂದರೆ ಗೊತ್ತಾಗುತ್ತೆ. ಹಂಗೂ ಇನ್ನೂ ಅಷ್ಟು ಕೆಲವೊಂದು ಡ್ರಿಪ್ಗಳು ಸಿಗಲಿಲ್ಲ. ಸೊ ಆ ಸಿಗಲಿಲ್ಲದ ಏನು ಮಾಡೋಕ್ಕೆ ಬರಲ್ಲ, ಬೆಳಿಗ್ಗೆ ಎದ್ದು ಬರೋಣ ಇವಾಗ ನೋಡ್ರೆ ಅಂತ ಹೇಳಿ ಆಟೋ ಸ್ಟಾರ್ಟ್ರ್ ಆನ್ ಮಾಡಿ ಹೋಗಿದ್ವಿ. ಕೆಲವು ಮಣ್ಣಲ್ಲಿ ಮುಚ್ಚೋಗಿರ್ತವೆ, ಯಾಕೆಂದರೆ ರೌಟ್ರು ಅಂತಂದರೆ ಮಣ್ಣನ್ನು ಮಚ್ಚಾಕುತ್ತೆ, ಕಳೆ ಸಮೇತ ಮುಚ್ಚಾಕೋದ್ರಿಂದ ಅದರೊಳಗಡೆ ಗೊತ್ತಾಗ ನೋಡ್ರಿ, ಇಲ್ಲಿ ಎಷ್ಟೆಷ್ಟರಲ್ಲಿದೆ ನೋಡಿ ಪೈಪು, ಗೊತ್ತೇ ಆಗಲ್ಲ. ಈ ಥರ ಇದ್ದಾಗ ನಾವು ಹೆಂಗೆ ಹುಡ್ಕಕ್ಕೆ ಸಾಧ್ಯ? ಅದೇ ಒಂದ್ಸರಿ ನೀರು ಬಿಟ್ಕೊಂಬಿಟ್ರೆ ಆ ಜಾಗದಲ್ಲಿ ಮಣ್ಣು ಎಲ್ಲ ನೆಂದು ಬಿಡುತ್ತೆ, ಪೈಪ್ ಡ್ಯಾಮೇಜ್ ಆಗಿದ್ರೆ. ಸೊ ಹಂಗಾಗಿ ನೀರನ್ನ ಬಿಟ್ಟು ಹುಡ್ಕೋಣ ಅಂತ ಹೇಳಿ ಎಷ್ಟು ಸಾಧ್ಯ ಆಯಿತು, ಎಷ್ಟು ಹುಡ್ಕಕ್ಕೆ ಸಾಧ್ಯ ಆಯಿತು ಅಷ್ಟು ಮಾತ್ರ ಮಾಡಿದ್ವಿ. ಉಳ್ದವ ಹಂಗೆ ಹುಡ್ಕೊಂಡು ಹೋದ್ವಿ. ಆಮೇಲೆ ಕರೆಂಟ್ ಬಂತು ನೋಡಿ, ವಾಲು ಎಲ್ಲ ಗಿಡದೊಳಗಡೆ ಇಟ್ಬಿಟ್ಟಿದ್ದಾರೆ. ಹಂಗಾಗಿ ಬೇರೆ ದಾರಿ ಇಲ್ಲ, ಯಾಕೆಂದರೆ ಹೊರಗಡೆನೂ ಇಡೋಕ್ಕಾಗಲ್ಲ. ಗಿಡದೊಳಗಡೆ ಇದ್ದು ಅದ್ರದ್ದು ವಾಲದು ಹ್ಯಾಂಡ್ಲೆಲ್ಲ ಮುರಿದು ಹೋಗ್ಬಿಟ್ಟಿದ್ದಾವೆ. ಅದೇ ಒಂದು ಕಟಿಂಗ್ ಪ್ಲರ್ ಇತ್ತು, ಅದರಲ್ಲೇ ಹ್ಯಾಂಡ್ಲ್ ತಿರುಗಿಸ್ಕೊಳ್ಳೋದು ಮಾಡೋದು ತುಂಬ ಕಷ್ಟ ಆಯಿತು. ಆದರೂ ಪರವಾಗಿಲ್ಲ, ಏನೋ ಒಂಥರ ಖುಷಿ, ನಮ್ಮ ತೋಟಕ್ಕೆ ತಾನೇ ಮಾಡ್ತಾಯಿದ್ದೀವಿ ಅಂತ. ನೋಡಿ ಇದು ಸಿಕ್ಕಿರಲಿಲ್ಲ, ಬಿಟ್ಟೋಗಿದ್ವಿ. ನೀರು ಆನ್ ಮಾಡಿದ ಕೂಡಲೇ ನೋಡಿ ಹೆಂಗೆ ಅಲ್ಲಿ ಉಕ್ತಾ ಇದೆ. ಸೊ ಇದನ್ನೀಗ ಬಗಿಬೇಕು. ಸ್ವಲ್ಪ ಕೆಳಗಡೆನೇ ಕಟ್ಟಾಗಿದೆ, ಆಳದಲ್ಲಿ ಕಟ್ಟಾಗಿದೆ, ಅದೆಲ್ಲ ಬಗ್ದು ಇದು ಮಾಡ್ಬೇಕು. ಈಗ ಆಫ್ ಮಾಡಿದ್ದೀನಿ ವಾಲು. ಆ ವಾಲ್ ಆಫ್ ಮಾಡಿ ನೀಟಾಗಿ ಆ ಮಣ್ಣೆಲ್ಲ ತೆಗೆದು ಗುಂಡಿ ಮಾಡಿ ಆ ನೀರೆಲ್ಲ ಸೈಡಿಗೆ ಹೋಗಂಗೆ ಮಾಡಿ ಅದನ್ನು ಕ್ಲಿಯರ್ ಮಾಡ್ದು. ನೋಡಿ ಇಲ್ಲಿ ಬೇರೆ ಇಲ್ಲೊಂದು ಇದಾಗಿದೆ, ಇದು ಉಲ್ಟಾ ಇಟ್ಟೋಗಿದ್ದೆ ನಾನೇ. ಏನಕ್ಕೆ ಇದು ಆಳವಾಗಿ ಮುರಿದೋಗಿತ್ತು, ಅದನ್ನು ಸ್ವಲ್ಪ ಸಿಕ್ತು, ಅದನ್ನು ಉಲ್ಟಾ ಇಟ್ಟು ಇದನ್ನು ಹುಡುಕಿ ಮತ್ತೀಗ ವಾಲ್ ಬೇರೆ ಕಡೆ ತಿರುಗಿಸ್ಕೋಬೇಕು. ಒಂದು ಕಡೆದಾದ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಮಾಡಬೇಕಾಗಿತ್ತು. ಹಾಗಾಗಿ ಈ ಕಡೆ ವಾಲ್ನ ನಾನು ತಿರುಗಿಸ್ತಾ ಇದ್ದೆ. ಇದೇನಪ್ಪ ಇವನು ರೈತರು ಕೆಲಸ ಮಾಡ್ತೀನಿ ಅಂತಲೇ ಬರೀ ನೆಲ ತೋರಿಸ್ತಾನೆ, ಒಂದೇ ಥರ ವೀಡಿಯೋಗಳಿರ್ತವೆ ಅಂತ ಯಾರು ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಇಲ್ಲದೇ ಇರೋದನ್ನು ತೋರಿಸಿ ನಿಮ್ಮ ಹತ್ರ ಬಿಲ್ಡಪ್ ಕೊಡೋ ಅಂಥ ಉದ್ದೇಶ ನನಗೇನಿಲ್ಲ. ಸೊ ನಾನು ಏನು ವೀಡಿಯೋ ಇದೆ, ನಾನು ಏನು ಕೆಲಸ ಮಾಡ್ತೀನಿ ಅದನ್ನು ಮಾತ್ರ ಇದರಲ್ಲಿ ತೋರಿಸ್ತಾ ಇದ್ದೀನಿ. ವೀಡಿಯೋನ ನನ್ನ ಶ್ರೀಮತಿಯವರು ಮಾಡಿದ್ದಾರೆ, ಅವರಿಗೆ ಸರಿಯಾಗಿ ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡೋಕ್ಕೆ ಬಂದಿಲ್ಲ. ಇಷ್ಟೆಲ್ಲ ಆದಮೇಲೆ ನನ್ನ ಅಳಿಯ ಎಳ್ಳೀರು ಕೆಡೋದ, ಅದನ್ನು ಎತ್ಕೊಡ್ತಾ ಇದೆ. ಅದರೊಳಗಡೆ ನನ್ನ ಮಗಳದ್ದು ಬೇರೆ ಕಾಟ, ಎಳ್ಳೀರು ಕೊಡಪ್ಪ ಅಂತ ಹೇಳಿ ನೋಡಲ್ಲಿ ಕೆತ್ತಕ್ಕೂ ಬಿಡ್ತಿಲ್ಲ, ಅಡಿಲೆಲ್ಲ ಬರ್ತಾಯಿದ್ಲು. ಅದನ್ನು ನೀಟಾಗೆ ಕೆತ್ತಿ ಅವಳಿಗೆ ಫಸ್ಟು ಕೊಟ್ಟೆ. ಅದು ಎಳ್ಳೀರು ಅದು ಅಭ್ಯಾಸ ಏನು ಮಿಸ್ ಆಗಿಲ್ಲ. ಎಳ್ಳೀರೆಲ್ಲ ಒಳ್ಳೆ ಎಕ್ಸ್ಪರ್ಟ್ ಇದ್ದೀವಿ ನಾವು. ಚಿಕ್ಕ ವಯಸ್ಸಲ್ಲೆಲ್ಲ ಎಳ್ಳೀರು ಬೆಳಗ್ಗೆ ಹೋದರೆ ಬೆಳಬೆಳಿಗ್ಗೆನೇ ಮರ ಹತ್ತೋದು, ಎಳ್ಳೀರು ಕೆಡೋಕಂಗೆ ಕುಡಿಯೋದು, ಇಂಥ ಎಲ್ಲ ಕಂತ್ರಿ ಕೆಲಸ ಬೇಜಾನ್ ಮಾಡಿಬಿಟ್ಟಿದ್ದೀವಿ. ಅವೆಲ್ಲ ಏನು ಮರೆಯಲ್ಲ, ಯಾಕೆಂದರೆ ಅವಾಗವಾಗ ತೋಟಕ್ಕೆ ಬಂದಾಗ ಏನು ಮಿಸ್ ಆದರೂ ಎಳ್ಳೀರು ಕುಡಿಯೋದು. ಹಂಗಾಗಿ ಆ ಕಡೆಗೆ ನನ್ನ ಅಳಿಯ ಅಷ್ಟು ಕೆಡೋದ, ಅವನಿಗೆ ಆಗಲಿಲ್ಲ. ಅದು ಗಣನೂ ಯಾಕೋ ಚೆನ್ನಾಗಿರಲಿಲ್ಲ.
ಆಮೇಲೆ ತಮ್ಮರಪ್ಪ ಇಲ್ಲಿ ನಾನು ಕೆಡೋತೀನಿ ಅಂದ್ಬಿಟ್ಟು ಅವನಿಗೆ ನಿಲ್ಕ್ತಿರ್ಲಿಲ್ಲ. ನಾನು ಸ್ವಲ್ಪ ಹೈಟ್ ಇರೋದ್ರಿಂದ ನನಗೆ ನಿಲ್ಕೋದು. ಅದು ಗಣ ಬೆಂಡ್ ಆಗಿರೋದ್ರಿಂದ ಹಿಡಿಯೋಕ್ಕಾಗಲಿಲ್ಲ. ಅದು ಹಿಡಿಯೋಕ್ಕಾಗಲಿಲ್ಲ ಅನ್ನೋದಕ್ಕಿಂತ ಒಂದೆರಡು ಕೆಡೋದೆ ಅವು ಒಡೆದೋಗ್ಬಿಟ್ಟು. ಅವು ಅಲ್ಲೇ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂತ ಗಣ ಕೆಳಗೆ ಇಳಿಸಿ ನಾನು ಅತ್ತಾಗ ಹಂಗೇ ಒಡೆದೋಗಿರೋದ್ರಲ್ಲೇ ಕುಡಿತಾ ಇದ್ದೆ. ಆಮೇಲೆ ಅಳಿಯಂಗೆ ಗಣ ಕೊಟ್ಟು ಕೆಡವಂದೆ. ಅವನು ಮತ್ತೆ ಕೆಡುತ್ತಾ ಇದ್ದ. ಅದು ಅವರೇ ಗಿಡದೊಳಗಡೆ ಕೆಡುತ್ತಿರೋದ್ರಿಂದ ಕೆಳಗಡೆ ಕಾಲಿಗೆ ಬಳ್ಳಿ ಬೇರೆ ಸಿಗಾಕಂತ ಇತ್ತು. ಏನೋ ಕಷ್ಟಪಟ್ಟು ಹಳೆ ಮೈಯನ್ನು ಕೆಡೋದ. ನಾವು ಒಂದಷ್ಟು ಎಳ್ಳೀರು ಕೆಡೋದು, ಯಾಕೆಂದರೆ ಮನೆಗೆ ಸ್ವಲ್ಪ ತಗೊಂಡೋಗೋಣ ಅಂತೇಳಿ ಇಬ್ಬರು ಸೇರ್ಕೊಂಡು ಎಳ್ಳೀರು ಕೆಡವಿ ನನ್ನ ಮಗಳಿಗೆ ಕುಡಿಸಿ ನನ್ನ ಹೆಂಡ್ತಿಗೆ ಕುಡಿಸ್ಕೊಂಡು ಮನೆಗೆಲ್ಲ ಹೊರಡಬೇಕು. ಯಾಕೆಂದರೆ ಎಲ್ಲ ಬಂದಿದ್ದು ಫುಲ್ ಫ್ಯಾಮಿಲಿನೇ ಬಂದಿದ್ದು ಊರಿಗೆ ಗಾಡಿ ತಗೊಂಡು. ಸೊ ಹಂಗಾಗಿ ಮತ್ತೆ ಅಲ್ಲಿಂದ ಕೆಡ್ಕೊಂಡು ಆಚೆ ಬಂದಮೇಲೆ ಇನ್ನು ಶ್ರೀಮತಿ ಅವ್ರಿಗೆಲ್ಲ ಎಳ್ಳೀರು ಕೆತ್ತಾ ಇದ್ದೆ ನಾನೇ. ನೋಡಿ, ನಾವು ಹಿಂಗೆ ನೀಟಾಗಿ ಅದನ್ನು ಪುಟಿ ಹೊಡೆಯೋದು ಸ್ಪೂನ್ ಥರ. ಬೆಂಗಳೂರಲ್ಲಾದರೆ ಕೆತ್ತಿ ನೀಟಾಗಿ ರೆಡಿ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ. ಇಲ್ಲಿ ನಾವೇ ಮಾಡ್ಕೊಂಡು ಕುಡಿಬೇಕು. ಅಷ್ಟು ಸಮಾಧಾನವೂ ಆಗಲ್ಲ. ಇಲ್ಲಿ ನಾನು ಬೆಂಗಳೂರಲ್ಲಿ ಆದಷ್ಟು ಕುಡಿಯೋದು ಎಳ್ಳೀರನ್ನ ಕಡಿಮೆನೇ. ನಮಗೆ ಈ ಥರ ನಮಗೆ ತೃಪ್ತಿ ಆಗೋಷ್ಟು ಕೆಡ್ಕೊಂಡು ಕುಡಿಬೇಕು. ಮಾಡೋದೇ ಹೊಟ್ಟೆಗಾಗಿ. ನಮ್ಮ ಖುಷಿಯಾಗಿ ನಮಗೆ ಬೇಕಾದಷ್ಟು ಎಳ್ಳೀರು ಕುಡ್ದಿಲ್ಲ ಅಂತಂದರೆ ತೋಟಕ್ಕೆ ಬಂದು ಕೆಲಸ ಮಾಡೋದು ವ್ಯರ್ಥ ಅನ್ನೋದು ನನ್ನ ಅಭಿಪ್ರಾಯ. ಹಂಗಾಗಿ ಕುಡಿದೆ. ಆಮೇಲೆ ಅಳಿಯನು ಕುಡಿತಾ ಇದ್ದ. ಅವನಿಗೆ ಹೆಂಗೆ ಬೇಕಂಗೆ ಕೆತ್ಕೊಂಡು ಅವ್ನು ಹಿಂಗೆ ಪರ್ಫೆಕ್ಟಾಗಿ ಕುಡ್ಕೊಂಡು ಉಳಿದವನ ಮನೆಗೆ ತಗೊಂಡು ಹೊರಟು. ಮನೆಗೆ ಬರ್ತಿದ್ದಂಕ್ಲೆ ಮನೆಗಿರೋರಿಗೆಲ್ಲ ನೀಟಾಗಿ ಕೆತ್ಕೊಡೋಣ ಅಂತ ಒಂಚೂರು ಹೊಡೆದೆ. ಅದು ಒಂದೇ ಏಟಿಗೆ ಓಪನ್ ಆಗೋಯ್ತು. ಕುಡ್ಲು ಸ್ವಲ್ಪ ಶಾರ್ಪ್ ಇದೆ. ಮಚ್ಚಾದರೆ ಸ್ವಲ್ಪ ಇದು, ಇವಾದರೆ ಸಪ್ಪೆ ಕೊಯ್ಯೋಕ್ಕೆ ಅಂತ ಸ್ವಲ್ಪ ಶಾರ್ಪಾಗಿ ಇಟ್ಟಿರ್ತಾರೆ. ಅದರ ನಮ್ಮ ಚಿಕ್ಕಪ್ಪ ಚೆನ್ನಾಗಿ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ತಾರೆ ಯಾವಾಗಲೂ ಕುಡ್ಲುಗಳ್ನ. ಅದಕ್ಕೆ ನೀಟಾಗಿ ಕೆತ್ತಿ ರೆಡಿ ಮಾಡಿ ಕೊಡ್ತಾ ಇದ್ದೆ ಎಲ್ಲ. ನನಗೆ ಎಳ್ಳೀರು ಕೆತ್ತೋದು ಇವೆಲ್ಲ ಭಾಳ ಇಷ್ಟ. ಯಾಕೆಂದರೆ ಇವೆಲ್ಲ ನಮಗೆ ಮುಂಚೆಗೆ ಮಾಡಿರೋ ಕೆಲಸನೇ. ಇಷ್ಟೆಲ್ಲ ಮುಗಿಸ್ಕೊಂಡು ಉಳಿದಿದ್ದನ್ನು ಗಾಡಿಗೆ ಹಾಕ್ಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಹೋಗ್ತಾ ದಾರಿಲಿ ವಾತಾವರಣ ಹಿಂಗಿತ್ತು. ಹಿಂಗೆ ನೋಡಿದಾಗ ಟಿಂಗ್ ಅನ್ನಂಗೆ ಕತ್ಲೆ ಆಯಿತು. ಅಂದರೆ ಹೊರಟಿದ್ದೆ ಸಂಜೆ. ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಹೊರಟ್ವಿ. ಆದರೂ ಬೇಗ ಬರೋಕ್ಕಾಗಲಿಲ್ಲ, ಲೇಟೇ ಆಯಿತು. ಏನಪ್ಪ ಅಂದರೆ ಬೆಂಗಳೂರು ಒಂದು 2 ದಿವಸ ರಜೆ ಕೊಟ್ಬಿಟ್ರೆ ಎಲ್ಲ ಹೊರಗಡೆ ಬಂದುಬಿಡ್ತಾರೆ. ಹೈವೇಲಿ ಗಾಡಿ ಓಡಿಸೋದೇ ಹಿಂಸೆ. ಅದರಲ್ಲೂ ಈ ಕೆಲವ್ರಂತೂ ಸೆನ್ಸ್ ಇಲ್ದಿರೋ ಥರ ಗಾಡಿ ಓಡಿಸ್ತಿರ್ತಾರೆ. ನಾವು ನೀಟಾಗಿ ಹೋಗ್ತಿದ್ರು, ಅಕ್ಕಪಕ್ಕದ ಇರೋರು ಕರೆಕ್ಟಾಗಿ ಬರೋಲ್ಲ. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.